ಬಾಂಗ್ಲಾದೇಶವನ್ನ ಶೇಖ್ ಹಸೀನಾ ಅವರು ತೊರೆದಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಹೆಲಿಕಾಪ್ಟರ್ನಲ್ಲಿ ಢಾಕಾದಿಂದ ಪ್ರಯಾಣವನ್ನ ಈಗಾಗಲೇ ಬೆಳೆಸಿದ್ದಾರೆ ಶೇಖ್ ಹಸೀನಾ ಅವರು. ದೆಹಲಿ ಮೂಲಕ ಲಂಡನ್ಗೆ ತೆರಳುವಂತಹ ಸಾಧ್ಯತೆ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಬಾಂಗ್ಲಾದಿಂದ ಹೊರಟು ದೆಹಲಿಯನ್ನು ತಲುಪ್ತಾರೆ. ದೆಹಲಿಯಿಂದ ಲಂಡನ್ಗೆ ಅವರು ಆಶ್ರಯ ಬಯಸಿ ಹೋಗಬಹುದು ಅನ್ನೋ ಲೆಕ್ಕಾಚಾರ ಸದ್ಯಕ್ಕಂತೂ ಇದ್ದೇ ಇದೆ. ಯಾಕಂದ್ರೆ ಶೇಖ್ ಹಸೀನಾ ಅವರು ಭಾರತದ ಜೊತೆಗೆ ಒಂದು ಫ್ರೆಂಡ್ಲಿ ಪಾಲಿಸಿಯನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ರು. ಲಾಸ್ಟ್ ಅವರು 2009ರಿಂದ ಯಾವಾಗ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ರು ಅವಾಗ ಭಾರತವನ್ನು ಯಾವಾಗಲೂ ಮಿತ್ರ ರಾಷ್ಟ್ರ ಅಂತಾನೆ ನೋಡಿದ್ರು. ಆಮೇಲೆ ಸಾಕಷ್ಟು ಸಮಯದಲ್ಲಿ ಭಾರತವನ್ನು ಸಪೋರ್ಟ್ ಮಾಡಿ ಮಾತಾಡಿದ್ರಲ್ಲ. ಈಗ ಸಂಕಷ್ಟದ ಸಮಯದಲ್ಲಿ ಪ್ರಾಬಬ್ಲಿ ಅವರು ದೆಹಲಿಗೆ ಬರಬಹುದು, ದೆಹಲಿಯಿಂದ ಲಂಡನ್ಗೆ ಹೋಗಬಹುದು ಅನ್ನುವಂತಹ ಲೆಕ್ಕಾಚಾರ. ಯಾವ ದೇಶವನ್ನ ಶೇಖ್ ಹಸೀನಾ ಅವರ ತಂದೆಯ ಕಾರಣಕ್ಕೆ ನಿರ್ಮಾಣ ಆಯಿತೋ ಈಗ ಅದೇ ದೇಶವನ್ನ ತೊರೆಯುವಂತಹ ಸ್ಥಿತಿ ಶೇಖ್ ಹಸೀನಾ ಅವರದ್ದು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಆಲ್ಮೋಸ್ಟ್ ಶೇಖ್ ಹಸೀನಾ ಅವರು ಬಾಂಗ್ಲಾವನ್ನ ಬಿಡ್ತಾರೆ ಅಂದಾಗ ಎರಡೇ ಆಪ್ಷನ್ ನ್ಯಾಚುರಲಿ ಕಾಣಿಸಿದ್ದು, ಒಂದು ಬರ್ಮಾ, ಇನ್ನೊಂದು ಭಾರತ. ಸೊ ಎರಡರಲ್ಲಿ ಭಾರತದ ದೆಹಲಿಯನ್ನ ಅವರು ತಲುಪಿ ಇಲ್ಲಿಂದ ಲಂಡನ್ಗೆ ಹೋಗುವಂತಹ ವಿಚಾರದಲ್ಲಿ ಏನ್ ಮಾಹಿತಿ ಇದೆ ಅಂತ? ಅವರು ಭಾರತಕ್ಕೆ ಬಂದು ಅಲ್ಲಿಂದ ಲಂಡನ್ಗೆ ಹೋಗುವಂತದ್ದು ಬಹುತೇಕ ಖಚಿತ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಈಗಾಗಲೇ ಅವರು ಬಾಂಗ್ಲಾದೇಶವನ್ನ ಕೂಡ ತೊರೆದಿದ್ದಾರೆ. ಆದರೆ ಈಗ ಎಲ್ಲಿದ್ದಾರೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂತ ಯಾವುದೇ ಮಾಹಿತಿಗಳು ಬಂದಿಲ್ಲ. ಆದ್ರೆ ಅವರು ಬಾಂಗ್ಲಾದೇಶವನ್ನ ತೊರೆದಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಅಫಿಷಿಯಲ್ ಆಗಿ ಬಂದಿರುವಂತದ್ದು. ಅಂದ್ರೆ ಅವ್ರು ಇರುವಂತ ಜಾಗ ಯಾವುದು ಅನ್ನುವಂಥದ್ದನ್ನು ಅಧಿಕೃತವಾಗಿ ಹೇಳಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ಅವ್ರ ಮೇಲೆ ಬೇರೆ ಯಾವುದಾದ್ರೂ ಪ್ರದೇಶಗಳಲ್ಲಿ ದಾಳಿ ಆಗಬಹುದು ಅನ್ನುವಂಥ ಸಾಧ್ಯಕ್ಕೆ ಕಾರಣಕ್ಕಾಗಿ ಆ ಒಂದು ಮಾಹಿತಿಯನ್ನು ಗೌಪ್ಯವಾಗಿ ಇಡುವಂತ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಅವರು ಭಾರತವನ್ನ ತಲುಪಿ ಭಾರತದ ಮೂಲಕ ಲಂಡನ್ಗೆ ತೆರಳಬಹುದು, ಅಲ್ಲಿ ಅವರು ಆಶ್ರಯ ಪಡೆಯುವಂತ ಸಾಧ್ಯತೆಗಳಿದಾವೆ ಅನ್ನುವಂಥ ಮಾಹಿತಿಗಳಿದಾವೆ. ನೀವು ಹೇಳಿದಾಗೆ ಅವರು ಬರ್ಮಾಕ್ಕೆ ಕೂಡ ಹೋಗುವಂತ ಸಾಧ್ಯತೆಗಳನ್ನ ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಎರಡೂ ದೇಶಗಳ ಜೊತೆಗೆ ಬಾಂಗ್ಲಾದೇಶ ಉತ್ತಮ ರಿಲೇಶನ್ಶಿಪ್ ಅನ್ನು ಹೊಂದಿರುವಂತದ್ದು. ವಿಶೇಷವಾಗಿ ಭಾರತ ಜೊತೆಗೆ ಒಂದು ಮಿತ್ರತ್ವ ಹೆಚ್ಚು ಇರುವಂತ ಕಾರಣ ಅವರು ಭಾರತದ ಮೂಲಕ ಈ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಅವ್ರ ಜೊತೆಗೆ ಅವರ ಸಹೋದರಿಯನ್ನು ಕೂಡ ಅವರು ಜೊತೆಗೆ ಕರೆದುಕೊಂಡು ಹೆಲಿಕಾಪ್ಟರ್ ಮೂಲಕ ಹೊರಟಿದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ಆದ್ರೆ ಈಗ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ನಿಶ್ಚಿತವಾಗಿ ಗೊತ್ತಿಲ್ಲ. ಆದ್ರೂ ಅವರು ಭಾರತದ ಮೂಲಕ ಲಂಡನ್ ತಲುಪಬಹುದು ಅಂತ ಹೇಳಲಾಗ್ತಾ ಇದೆ. ಮಮತಾ, ಓಕೆ ಶಬೀರ್, ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀನಿ. ಸದ್ಯಕ್ಕೆ ಒಳದಾರಿಗಳದ ಸೇಫ್ ಶೆಲ್ಟರ್ಗೋಸ್ಕರ ಶೇಖ್ ಹಸೀನಾ ಅವರು ಭಾರತವನ್ನ ಆಯ್ಕೆ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಭಾರತ, ಬರ್ಮಾ ಎರಡು ಆಪ್ಷನ್ ಅಲ್ಲಿ ಯಾವುದು ಅಂತ ನೋಡ್ಬೇಕು.